ಹೆಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಚೇತುಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೊಂದು ವಿಷಯ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಗೈಸ್, ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೆ. ನಮ್ಮೂರಲ್ಲಿ ಒಂದು ಹಬ್ಬ ಮಾಡ್ತಾರೆ. ಆ ಹಬ್ಬನ ಹೆಸರು ಬಂದುಬಿಟ್ಟು ಸುಂಕ್ನಮ್ಮ ಹಬ್ಬ ಅಂತ. ಇದು ನಮ್ಮ ಅಕ್ಕಪಕ್ಕದೂರರೆಲ್ಲ ಮಾಡ್ತಾರೆ. ಈ ಹಬ್ಬ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಲೆಟ್ಸ್ ಗೋ ಆ್ಯಂಡ್ ವಾಚ್. ಈರುಳ್ಳಿ ಕುಯ್ಯಿ ಅಂತ, ಅದಕ್ಕೆ ಈರುಳ್ಳಿ ಕುಯ್ತಿದ್ದೀನಿ. ನಮ್ಮಮ್ಮ ಹೋಗಿ ಅರ್ಧ ಗಂಟೆ ಆಯಿತು. ಅದು ಯಾರೋ ಬಂದವ್ರೆ ಅಂತ ಮಾತಾಡ್ಕೊಂಡು ಕೂತವ್ರೆ. ನಂಗೊಂದು ಡೌಟು, ನಮ್ಮಮ್ಮನೇ ಹಿಂಗೋ ಅಥವಾ ಎಲ್ಲರಮ್ಮನೂ ಹಿಂಗೋ? ಗೈಸ್, ಕಣ್ಣು ಮಾತ್ರ ಸಖತ್ತಾಗಿ ಉರಿತದೆ. ಒಂದೇ ಈರುಳ್ಳಿ ಕುಯ್ದಿರೋದು, ಕಣ್ಣಲ್ಲೆಲ್ಲ ನೀರು ಬರ್ತಾವೆ. ಎರಡೇ ನಿಮಿಷ ಗೈಸ್, ಹಿಂಗೆ ಹೋಗಿ ಬರ್ತೀನಿ. 1 hour later. ನೋಡಿ, ಹೊಸ ವೇಷ ಇದು. ಕಣ್ಣು ಉರಿಬಾರ್ದು ಅಂತ ಇವಾಗ ಹೆಲ್ಮೆಟ್ ಹಾಕೊಂಡಿದ್ದೀನಿ. ನೋಡೋಣ ಇವಾಗ ಉರಿಯುತ್ತೋ ಉರಿಯೋಲ್ವ ಅಂತ. ಗೈಸ್, ಏನು ಉರಿತಾ ಇಲ್ಲ, ಕಣ್ಣಲ್ಲಿ ಏನು ನೀರು ಬರ್ತಾ ಇಲ್ಲ. ನೋಡಿ, ಯಾರಾದರೂ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಇದೇ ಥರ ಹೆಲ್ಮೆಟ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ, ಕಣ್ಣಲ್ಲಿ ನೀರು ಬರಲ್ಲ. ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹೊಸ ಐಡಿಯಾ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೈಸ್, ಈ ಹಬ್ಬದ ವಿಷಯ ಏನಂದ್ರೆ, ಈ ಹಬ್ಬದಲ್ಲಿ ಯಾರುವೆ ನಮ್ಮೂರವರು ಮನೆ ಒಳಗಡೆ ಅಡಿಗೆ ಮಾಡಲ್ಲ. ಎಲ್ಲರೂ ಮನೆಯಿಂದ ಹೊರಗಡೆ ಅಥವಾ ತೋಟದ ಹತ್ರ ಹೋಗಿ ಮಾಡ್ತಾರೆ. ಏನಕ್ಕೆ ಅಂದ್ರೆ, ಇದನ್ನ ವರ್ಷಂಕು ಅಂತ ಕರೀತಾರೆ. ಇದು ಏನಂದ್ರೆ, ಇದನ್ನ ಮನೆ ಹೊರಗಡೆ ಅಡಿಗೆ ಮಾಡ್ಬಿಟ್ಟು ಆ ದೇವರಿಗೆ ಎಡೆ ಕೊಡ್ತಾರೆ. ಅದಕ್ಕೋಸ್ಕರ ಇವಾಗ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ, ನಮ್ಮ ಅಮ್ಮನೇ ವಿಡಿಯೋ ಮಾಡ್ತಾ ಇರೋದು. ಚೆನ್ನಾಗ್ ಮಾಡ್ತೈತೆ ಏನೋ ಗೊತ್ತಿಲ್ಲ, ನೋಡೋಣ. ಇದೇನಂದ್ರೆ, ಈಗ ನಾನೇ ಒಲೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲೇ ಅಡುಗೆ ಮಾಡಿಬಿಟ್ಟು ದೇವರಿಗೆ ಎಡೆ ತಗೊಂಡೋಗಿ ಕೊಡಬೇಕು. ನೋಡೋಣ ಗೈಸ್, ಯಾವ ಥರ ಒಲೆ ಹಾಕ್ತೀನಿ ಅಂತ, ಹಂಗೆ ನೋಡ್ತಾ ಇರಿ. ಫೈನಲಾಗೆ ಒಲೆ ಎಲ್ಲ ರೆಡಿ ಮಾಡಿದೆ. ಇವಾಗ ನಮ್ಮಮ್ಮ ಇದಕ್ಕೆ ಗೋಮ ಹಾಕ್ತವ್ರೆ. ಗೋಮ ಹಾಕ್ಬಿಟ್ಟು ಇನ್ನೂ ಕುಂಕುಮ ಇಡ್ತಾರೆ. ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋದು. ನೋಡಿ, ಇವಾಗ ನಮ್ಮಮ್ಮ ಮತ್ತೆ ಕುಂಕುಮ ತಗೊಂಬರ್ತವ್ರೆ, ಕುಂಕುಮ ಇಡ್ತವ್ರೆ. ಹೂವು ಎಲ್ಲ ಇಡ್ತಿದ್ದಾರೆ. ಇವಾಗ ಪೂಜೆ ಮಾಡ್ತಿದ್ದಾರೆ. ಗೈಸ್, ಫೈನಲಾಗೆ ಒಲೆ ಎಲ್ಲ ಕಚ್ಚಾಯಿತು. ಇವಾಗ ಮಟನ್ ಸಾಂಬಾರು ಬೇಯ್ತಾ ಇದೆ ನೋಡಿ. ಗೈಸ್, ಫೈನಲಾಗಿ ಅಡುಗೆ ಎಲ್ಲ ಆಯಿತು. ಇವಾಗ ದೇವರಿಗೆ ತೆಳಗೆ ತಗೊಂಡೋಗೋಕ್ಕೆ ನಮ್ಮಮ್ಮ ಎಲ್ಲನೂ ಎತ್ತಿಟ್ಟವ್ರೆ. ಇವಾಗ ಅದನ್ನು ತಗೊಂಡು ಹೋಗಬೇಕು.
ಹೋಗ್ಬಿಟ್ಟು ಬರೋಣ. ಗಾಯ್ಸ್ ಮಳೆ ಬೇರೆ ಬರ್ತಾ ಇದೆ. ಇವಾಗ ಎಡೆ ತಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಹಬ್ಬ ಇತ್ತಲ್ವಾ, ಹಬ್ಬನ ಏನಕ್ಕೆ ಮಾಡ್ತಾರೆ, ಅದು ಆಗಿನ ಕಾಲದಿಂದ ಏನಕ್ಕೆ ನಡೆಸ್ಕೊ ಬಂದಿದ್ದಾರೆ ನಮ್ಮೂರಲ್ಲಿ ಅನ್ನೋದನ್ನ ಯಾರೋ ಒಬ್ಬರು ಹಿರಿಯರು ಸಿಕ್ಕವ್ರೆ, ಅವರು ಹೇಳ್ತಾರೆ. ಹಂಗೆ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಗಾಯ್ಸ್. ಇಲ್ಲೆಲ್ಲ ಕೆರೆ ಮುಂದೆ ಹೊಂಗೆ ಮರ ಭಾಳ ತೋಪು ನಡೆಯೋದು. ನಮ್ಮೂರಲ್ಲಿ ಆಗ 150 ಹಕ್ಳಿದ್ರೆ ಇನ್ನು ಈಗ 300-400 ಹಕ್ಲವ್ರೆ. ಎಲ್ಲ ಒಂದು ಮರಿ ಕುಯ್ಕೊಂಡು ದೇವ್ರನ್ನ ಶುಂಕ್ನಮ್ಮ ಅಂತ ಹೇಳಿಬಿಟ್ಟು ಒಳ್ಳೇದಾಗುತ್ತೆ ಅಂತ ಹಿರಿಯರು ಹಿಂದಿಂದ ಇತಿಹಾಸದಲ್ಲಿ ನಡೆಸ್ಕೊಬಂದರು. ಎಲ್ಲ ಒಂದೇ ಸರಿಯ ತೆಳಿಗೆ ಕೊಡೋರು ಇಲ್ಲಿ ಕೆರೆ ಮುಂದೆ. ಈಗ ಬೇಕಾದಂಗೆ ಒಬ್ಬೊಬ್ರು ಒಂದೊಂದು ಮರಿ ಇಟ್ಕೊತಾರೆ, ಒಬ್ಬೊಬ್ರು 4-5 ಜನ ಸೇರ್ಕೊಂಡು ಅಲ್ಲೇ ತೆಳಿಗೆ ಮಾಡಿ ಹಿಂಗೆ ಕೊಟ್ಟು ಹೋಗ್ತಾರೆ. ಇದು ಇತಿಹಾಸದಿಂದ ಬೆಳೆದ್ರು. ಶುಂಕ್ನಮ್ಮ ಅನ್ನೋದು ಯಾಕೆ, ದನ ಕರ ಒಳ್ಳೇದಾಗಲಿ ದನಿಗೆ ಅಂತೇಳಿ ಆಷಾಢದಲ್ಲಿ ಹೀಗೆ ದೇವ್ರ ಕೆಲಸ ಒಂದು ಮಾಡ್ತಾವ್ರೆ. ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ರು ಈಗಲಿಂದಲೇ ಹಂಗೆ ನಡ್ಸ್ಕೊಂಡು ಹೋಗ್ತಾವ್ರಿ. ಸರಿನಪ್ಪ. ಅಲ್ಲಿಗೆ ದೇವ್ರ ಕೆಲಸ ಮಾಡಬೇಕು. ವಾದ್ಯ ಮಾಡೋರು ಯಾರು, ಆ ದೇವ್ರ ಪೂಜೆ ಮಾಡೋರು ಯಾರು, ದೇವ್ರ ಪೂಜೆ ಮಾಡೋರು ಮಡಿಯ ಶೆಟ್ರು. ಹಿಂದಿಂದನೂ ನಡ್ಸ್ಕೊಂಡು ಸುಮಾರು ತಾತ ಮುತ್ತದನ ಕಾಲದಿಂದ ನಡ್ಕೊಂಡು ಬರ್ತಾಯಿತಿ. ಈ ದೇವ್ರ ಕೆಲಸ ಮಾಡಿದರೆ ದನ ಕರಿಗೆ ಒಳ್ಳೇದಾಗುತ್ತೆ ಅಂತೇಳಿ ಮಾಡ್ತಾವ್ರೆ. ಗೈಸ್ ಫೈನಲ್ ಆಗಿ ಪೂಜೆ ಮುಗಿಸ್ಕೊಂಡು ತೆಳಗೆ ಕೊಟ್ಟು ಮನೆಗೆ ಬಂದೆ. ಇನ್ನೊಂದು ವಿಷಯ, ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಮಳೆ ಬರ್ತಾ ಇತ್ತು, ಅದಕ್ಕೋಸ್ಕರ. ಈ ವ್ಲಾಗ್ ಇಲ್ಲಿವರೆಗೂ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.